ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ಪನ್ನೀರ್ ಬಟರ್ ಮಸಾಲ ಮಾಡೋಣ. ರೆಸ್ಟೋರೆಂಟ್ಗಳಲ್ಲಿ ಹೆಚ್ಚಾಗಿ ಆರ್ಡ್ರ್ ಮಾಡೋಂಥ ರೆಸಿಪಿ ಇದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗೂ ಮಾಡ್ಬೋದು. ಹೇಗೆ ಮಾಡೋದು, ಏನೇನು ಬೇಕು ಅಂತ ನೋಡೋಣ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ 50 ಗ್ರಾಮ್ನಷ್ಟು ಬಟರ್ ತೊಗೊಂಡಿದ್ದೀನಿ. ಇದು ಅನ್ಸಾಲ್ಟೆಡ್ ಬಟರು. ಸಾಲ್ಟೆಡ್ ಬಟರ್ ತೊಗೊಂಡ್ರೆ ಉಪ್ಪು ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ 1.5 ಚಮಚದಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ, ಗರಂ ಮಸಾಲ ಪೌಡ್ರು. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, 2 ಚಮಚದಷ್ಟು 2 ಟೇಬಲ್ ಸ್ಪೂನು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಈ ಪನ್ನೀರನ್ನ ನಾನು ಮನೆಯಲ್ಲೇ ಮಾಡಿರೋದು. ನೀವು ಪನ್ನೀರನ್ನ ಯಾವ ರೀತಿ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ಅನ್ನೋ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿದೆ. ಹಾಗೆ ಪನ್ನೀರನ್ನು ಉಪಯೋಗಿಸಿ ಮಾಡೋವಂಥ ಇನ್ನು ಕೆಲವು ರೆಸಿಪಿಗಳು ಕೂಡ ನನ್ನ ಚಾನಲಲ್ಲಿದೆ. ಇದೆಲ್ಲ ರೆಸಿಪಿಗಳದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಖಂಡಿತ ಚೆಕ್ ಮಾಡಿ ನೋಡಿ. ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಟೊಮೊಟೊ ಈರುಳ್ಳಿ ಎರಡನ್ನೂ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ 2 ಟೊಮೊಟೊಗಳನ್ನ ರಫಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗೋಡಂಬಿ, ಒಂದು 10ರಿಂದ 12 ಹೋಳುಗಳು ಗೋಡಂಬಿ ತೊಗೊಂಡಿದ್ದೀನಿ. 2 ಲವಂಗ, 2 ಏಲಕ್ಕಿ ತೊಗೊಂಡಿದ್ದೀನಿ. ಚಕ್ಕೆ ತೊಗೊಂಡಿಲ್ಲ, ಬೇರೆ ಲವಂಗ ಮತ್ತು ಏಲಕ್ಕಿ ಮಾತ್ರ ತೊಗೊಂಡಿರೋದು. 2 ಈರುಳ್ಳಿಗಳನ್ನ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿ, ಹಾಗೆ 3 ಒಣಮೆಣಸಿನ್ಕಾಯಿ. ಖಾರನ ನೋಡಿ ತೊಗೊಳ್ಳಿ. ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕಂದರೆ ಇನ್ನೂ ಜಾಸ್ತಿ ಮಾಡ್ಬೋದು. ನಾನು ಖಾರದ ಪುಡಿನೇ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ 2 ತೊಗೊಂಡಿದ್ದೀನಿ. ಇದು ಮೊಸರು ತೊಗೊಂಡಿದ್ದೀನಿ 1/4 ಕಪ್. ನಾನು ಕ್ರೀಮ್ ಬದಲಾಗಿ ಮೊಸರನ್ನ ಉಪಯೋಗಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು, ಖಂಡಿತ ಟ್ರೈ ಮಾಡಿ. ಈ ಮೊಸರನ್ನ ಚೆನ್ನಾಗಿ ಕಡ್ದಿದ್ದೀನಿ ನಾನು. ಹಾಗೆ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೊಗೊಂಡಿದ್ದೀನಿ. ಒಂದು ಬೌಲ್ ತೊಗೊಂಡು ಅದರಲ್ಲಿ ಮೊಸರಿಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ಒಂದು ಬೌಲಿಗೆ 1 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ಹಾಗೆ 1.5 ಚಮಚದಷ್ಟು ಗರಂ ಮಸಾಲ ಪುಡಿ, ಹಾಗೆ ಅರ್ಧ ಚಮಚದಷ್ಟು ಅರಿಶಿನ, ಹಾಗೆ ಒಂದು 4ರಿಂದ 5 ಚಮಚ ಮೊಸರು ಕಡ್ದು ಇಟ್ಕೊಂಡಿದ್ದೀವಲ್ಲ, ಆ ಮೊಸರನ್ನ 4ರಿಂದ 5 ಚಮಚ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಶ್ರಣ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಗಂಟು ಇಲ್ದಿರೋ ರೀತಿ. ಅಕಸ್ಮಾತ್ ಇದೇನೋ ಬ್ಯಾಟರ್ ನಿಮಗೆ ತುಂಬ ತಿಕ್ಕ ಅನ್ನಿಸ್ತು ಅಂದರೆ ಬೇಕು ಅಂದರೆ ಇನ್ನೊಂದು ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಳ್ಳಿ. ಇಲ್ಲಿ ಒಂದು ದಪ್ಪ ತಳ ಪಾತ್ರೆಗೆ 1 ಚಮಚದಷ್ಟು ಎಣ್ಣೆ, 2 ಚಮಚದಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಅನ್ಸಾಲ್ಟೆಡ್ ಬಟರ್ನೇ ಉಪಯೋಗಿಸಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇದೆರಡು ಸ್ವಲ್ಪ ಬೆಣ್ಣೆ ಕರಗಿದ ನಂತರ ಈ ಡ್ರೈ ಸ್ಪೈಸಸ್ ಏನಿದೆ, ಲವಂಗ ಮತ್ತು ಏಲಕ್ಕಿ, ಇದನ್ನು ಹಾಕ್ಕೊಳ್ಳೋಣ. 1-2 ಸೆಕೆಂಡು ಬಿಟ್ಬಿಟ್ಟು ಇದಕ್ಕೆ ರಫಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಮಿಕ್ಸ್ ಮಾಡೋಣ. ನೀವು ಈ ರೆಸಿಪಿನ ಪೂರ ಎಣ್ಣೆಯಲ್ಲಿ ಕೂಡ ಮಾಡ್ಬೋದು ಅಥವಾ ಪೂರ ಬೆಣ್ಣೆಯಲ್ಲಿ ಕೂಡ ಮಾಡ್ಬೋದು. ಬಟ್ ಎರಡನ್ನೂ ಮಿಕ್ಸ್ ಮಾಡಿ ಮಾಡಿದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ತುಪ್ಪದಕ್ಕಿಂತ ಜಾಸ್ತಿ ಬೆಣ್ಣೆನೇ ಯೂಸ್ ಮಾಡಿ ಈ ರೆಸಿಪಿ ನೇಮ್ ಇರೋ ಹಾಗೆ ಪನ್ನೀರ್ ಬಟರ್ ಮಸಾಲ ಅಂದಮೇಲೆ ಬಟರೇ ಜಾಸ್ತಿ ಇರಬೇಕು ಇದಕ್ಕೆ. ನೋಡಿ, ಈರುಳ್ಳಿ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳೋಕೆ ಶುರುವಾಗಿದೆ, ಸ್ವಲ್ಪ ಬೆಂದಿದೆ ಅನ್ನಿಸ್ತಾ ಇದೆ. ಇವಾಗ ಆವಾಗಲೇ ಮೊಸರಿಂದೇನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಖಾರ ಪುಡಿ, ಗರಂ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ, ಆ ಮಿಕ್ಸ್ಚರ್ನ ನಾನು ಈರುಳ್ಳಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮ್ ಮೀಡಿಯಮಲ್ಲಿರಲಿ, ಚೆನ್ನಾಗಿ ಕೈ ಆಡ್ಕೊಳ್ಳೋಣ 1-2 ಸೆಕೆಂಡು. ಇವಾಗ ಎಣ್ಣೆ ಬಿಡೋಕ್ಕೆ ಶುರುವಾಗಿದೆ. ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡನ್ನೂ ಹಾಕ್ಕೊಳ್ಳೋಣ. ಹಾಕ್ಕೊಂಡು 1-2 ಸೆಕೆಂಡು ಕೈ ಆಡ್ಕೊಳ್ಳೋಣ. ಫ್ಲೇಮ್ ಆದಷ್ಟು ಮೀಡಿಯಮ್ ಆಗಿರಲಿ, ಜೋರಾಗಿಟ್ಟರೆ ಹೊತ್ತೋಗುತ್ತೆ. ದಪ್ಪ ತಳದ ಪಾತ್ರೆನೇ ಉಪಯೋಗಿಸಿ ಆದಷ್ಟು. ನೋಡಿ, ಇವಾಗ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕಾಗಿದೆ. ಈಗ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೊಟೊ ಹಣ್ಣು, ಅದನ್ನು ಹಾಕ್ಕೊಂಡು ಕೈ ಆಡ್ಕೊಳ್ಳೋಣ.
ಇದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಎಷ್ಟು ಅಂದರೆ ಇದು ಬೇಯೋ ಪೂರ್ತಿಯಾಗಷ್ಟೇ, ಒಂದು 1/4 ಲೋಟದಷ್ಟು ನೀರು ಹಾಕ್ಕೊಳ್ಳಿ ಟೊಮೊಟೊ ಹಾಕಿದ ನಂತರ. ಜಾಸ್ತಿ ಬೇಡ, ಇದು ರುಬ್ಕೊಳ್ಬೇಕು ನಾವು. ಅದರಿಂದ ಸ್ವಲ್ಪ ಈ ಟೊಮೊಟೊ ನೀರು ಬಿಡುತ್ತೆ ಟೊಮೊಟೊನು, ಆದರೆ ತುಂಬ ಎಲ್ಲ ಸ್ಪೈಸಸ್ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು 1/4 ಕಪ್ನಷ್ಟು ನೀರು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಗೋಡಂಬಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ 5ರಿಂದ 6 ನಿಮಿಷ ಇದು ಬೇಯೋದಕ್ಕೆ ಬಿಡೋಣ ಚೆನ್ನಾಗಿ. 5 ನಿಮಿಷದ ನಂತರ ಇದು ತುಂಬ ಚೆನ್ನಾಗಿ ಬೆಂದಿದೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಟೊಮೊಟೊ ಎಲ್ಲ ಗೊತ್ತೇ ಆಗ್ತಿಲ್ಲ, ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಎಲ್ಲ ಮಿಕ್ಸ್ ಆಗಿ. ಈಗ ಇದನ್ನು ಪೂರ ತಣ್ಣಗಾಗೋದಕ್ಕೆ ಬಿಡಬೇಕು, ಇದು ರುಬ್ಕೊಳ್ಬೇಕು. ಅದರಿಂದ ಇದು ಪೂರ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾಗಿದ ನಂತರ ಇದನ್ನು ರುಬ್ಕೊಂಡು ಇದನ್ನು ಸೋಸ್ಕೋಬೇಕು. ಈ ಸೋಸ್ಕೊಳ್ಳೋ ಅಂಥ ಏನು ಪ್ರೋಸೆಸ್ ಇದೆಯನ್ನ ಇದನ್ನು ಖಂಡಿತ ಸ್ಕಿಪ್ ಮಾಡಬೇಡ್ರಿ. ಅದು ಏನು ಗ್ರೇವಿದು ಟೇಸ್ಟ್ ಬರುತ್ತೋ ಅದರಲ್ಲಿ ಈ ಪ್ರೋಸೆಸ್ ಕೂಡ ಒಂದು. ಖಂಡಿತ ಈ ಪ್ರೋಸೆಸ್ನ ಮಿಸ್ ಮಾಡದೆ ನೀವು ಇದು ಏನು ರುಬ್ಕೊಂಡಿರ್ತೀರೋ ಈ ಮಿಕ್ಸ್ಚರನ್ನು ನೀವು ಇವಾಗ ಒಂದು ಪಾತ್ರೆಗೆ 1 ಸ್ಪೂನಷ್ಟು ಎಣ್ಣೆ, ಹಾಗೆ 2 ಟೇಬಲ್ ಸ್ಪೂನಷ್ಟು ಬಟರ್ ಹಾಕೊಳ್ಳೋಣ. ಈ ಬೆಣ್ಣೆ ಸ್ವಲ್ಪ ಕರಗಿದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. ಸ್ವಲ್ಪ ಈರುಳ್ಳಿ ಬ್ರೌನ್ ಆಗಿದ ನಂತರ ಟೊಮೊಟೊಗಳನ್ನ ಹಾಕ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಟೊಮೊಟೊಗಳನ್ನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಇವಾಗ ಟೊಮೊಟೊ ಹಾಕ್ಕೊಡ್ತಾ ಇದ್ದೀನಿ. ಈ ಟೊಮೊಟೊ ಈರುಳ್ಳಿನ ನೀವು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಬೇಕು, ದೊಡ್ಡದಾಗಿ ಹೆಚ್ಚಬಾರ್ದು. ಎಷ್ಟು ಸಣ್ಣದಾಗಿ ಹೆಚ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ. ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿದ ನಂತರ ನೋಡಿ ಇದು ಎಣ್ಣೆ ಬಿಟ್ಕೊಳ್ಳೋಕೆ ಶುರುವಾಯಿತು. ಈಗ ಖಾರ ಪುಡಿ ಹಾಕ್ಕೊಳ್ಳೋಣ. ಆವಾಗಲೇ 2 ಸ್ಪೂನ್ ಖಾರ ಪುಡಿ ತೊಗೊಂಡಿದ್ವಲ್ಲ, ಅದರಲ್ಲಿ 1 ಸ್ಪೂನು ಮೊಸರಿನ ಮಿಕ್ಸ್ಚರಿಗೆ ಹಾಕ್ಕೊಂಡಿದ್ವಿ. ಇನ್ನೊಂದು ಸ್ಪೂನ್ ಏನು ಉಳಿದಿರುತ್ತಲ್ಲ ಆ ಖಾರ ಪುಡಿನ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಮತ್ತೆ ಎಣ್ಣೆ ಬಿಡೋಕ್ಕೆ ಶುರು ಆಗಬೇಕು, ಅಲ್ಲಿವರೆಗೂ ಸಣ್ಣ ಉರಿ ಇಟ್ಕೊಂಡು ಕೈ ಆಡ್ಕೊಳ್ಳೋಣ. ಇದು ಎಣ್ಣೆ ಬಿಡೋಕ್ಕೆ ಶುರು ಮಾಡಿದ ಮೇಲೆ ಆವಾಗಲೇ ಸೋಸ್ ಇಟ್ಕೊಂಡಿದ್ದೇವಲ್ಲ ಟೊಮೊಟೊ ಈರುಳ್ಳಿದು, ಆ ಸೋಸಿರೋ ಅಂಥ ಮಿಶ್ರಣನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಇದರಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ. ಆ ಗ್ರೇವಿ ಕಲರೇ ಈ ರೀತಿ ಕೆಂಪುದಾಗಿದೆ. ನೋಡಿದ್ರೇ ಟೆಂಪ್ಟ್ ಆಗಬೇಕು, ತಿನ್ನಬೇಕು ಅಂತ ಅನ್ನಿಸ್ಬೇಕು. ಎಷ್ಟು ಅಮೇಝಿಂಗಾಗಿ ಟೇಸ್ಟ್ ಇರುತ್ತೆ ಅಂದರೆ ನೀವು ತಿನ್ನೋಕ್ಕೆ ಶುರು ಮಾಡಿದರೆ ಸ್ಟಾಪ್ ಮಾಡೋ ಮಾತೇ ಇಲ್ಲ. ನೋಡಿ ಇದು ಪನ್ನೀರು, ನಾನು ಆವಾಗಲೇ ಹೇಳಿದಾಗೆ ಮನೇಲಿ ಮಾಡಿರೋಂಥ ಪನ್ನೀರ್. ಇದು ತುಂಬ ಸಾಫ್ಟಾಗಿ ಕೈ ಆಡ್ಕೊಳ್ಬೇಕು, ಯಾಕಂದರೆ ಪನ್ನೀರು ನೀವು ಜೋರಾಗಿ ಕೈ ಆಡಿದರೆ ಒಡೆದೋಗುತ್ತೆ. ಎಷ್ಟು ಸಾಫ್ಟ್ ಹ್ಯಾಂಡಾಗಿ ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳೋಣ. ಅರ್ಧ ಚಮಚದಷ್ಟು ಕಸೂರಿ ಮೇಥಿನ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಕಸೂರಿ ಮೇಥಿ ಹಾಕಿದ ನಂತರ ಇದರಲ್ಲಿ ಇನ್ನೊಂದು ಮೇನ್ ಪದಾರ್ಥ ಹಾಕಬೇಕು, ಅದೇನೆಂದರೆ ಜೇನುತುಪ್ಪ. ಹೌದು, 2 ಚಮಚದಷ್ಟು ಇದಕ್ಕೆ ಜೇನುತುಪ್ಪ ಹಾಕ್ಕೊಳ್ಳೋಣ. ಈ ಸ್ವೀಟ್ ಏನು ಫ್ಲೇವರ್ ಕೊಡುತ್ತೆ ಇದು ಸ್ವಲ್ಪ, ಆ ಸ್ವೀಟ್ನೆಸ್ಸಿಗೆ ಈ ಹನಿ ಹಾಕ್ಕೊಳ್ಳೋದು. 2 ಸ್ಪೂನ್ನಷ್ಟು ಜೇನುತುಪ್ಪ ಹಾಕ್ಕೊಳ್ಳೋಣ.
ಈಗ ನಾನು ಏನೇನು ಪದಾರ್ಥಗಳನ್ನ ಹೇಳಿದ್ದೀನೋ ಅದು ಯಾವುದನ್ನು ಮಿಸ್ ಮಾಡದೆ ಖಂಡಿತ ಹಾಕಿ. ರೆಸಿಪಿ ಎಷ್ಟು ಅಮೇಝಿಂಗಾಗಿ ಬರುತ್ತೆ ಅಂದರೆ ಖಂಡಿತ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ. ನೋಡಿ, ಲೈಟ್ ಹ್ಯಾಂಡಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಆವಾಗಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬರಿ, ಅದನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ 5 ನಿಮಿಷ ಇದನ್ನು ಕುದಿಯೋದಕ್ಕಿಡೋಣ. ಈ ಪನ್ನೀರ್ ರೆಸಿಪಿಗಳು ಯಾವಾಗ್ಲೂ ಗಟ್ಟಿಯಾಗಿ ಇರಬೇಕು. ಗ್ರೇವಿಗಳು ಯಾವಾಗ್ಲೂ ತುಂಬ ನೀರಾದರೆ ಚೆನ್ನಾಗಿ ಅನಿಸಲ್ಲ. ಅಕಸ್ಮಾತ್ ಏನೋ ತುಂಬ ಗಟ್ಟಿಯಾಗಿದೆ ಅಂದರೆ ಮಾತ್ರ, ಅವಶ್ಯಕತೆ ಇದೆ ಅಂದರೆ ಒಂದು 1/4 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. 5 ನಿಮಿಷ ಮುಚ್ಚಿ ಕುದಿಯೋದಕ್ಕಿಡೋಣ. ಇದನ್ನು 5 ನಿಮಿಷದ ನಂತರ ಆವಾಗಲೇ ಉಳಿಸ್ಕೊಂಡಿದ್ವಲ್ಲ ಮೊಸರನ್ನ, ಇನ್ನೂ ಸ್ವಲ್ಪ ಆ ಮೊಸರನ್ನ ಹಾಕ್ಕೊಳ್ಳೋಣ. ಮೊಸರನ್ನ ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಮುಚ್ಚಿಡೋಣ ಇದು ಕುದಿಯೋದಕ್ಕೆ. ಫ್ಲೇಮು ಮೀಡಿಯಮಲ್ಲಿ ಇರಲಿ, ಜೋರು ಇಡಬೇಡಿ, ಯಾಕಂದರೆ ಗ್ರೇವಿ ತಿಕ್ಕಾಗಿರುತ್ತೆ, ಬೇಗ ತಳ ಹಿಡಿಯುತ್ತೆ. ಈ ಮೊಸರಿನ ಬದಲಾಗಿ ನೀವು ಕ್ರೀಮ್ ಕೂಡ ಉಪಯೋಗಿಸ್ಬೋದು. ಬಟ್ ಮೊಸರು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ಕ್ರೀಮೇ ಹಾಕಬೇಕು ಅಂತ ಏನಿಲ್ಲ. ಮೊಸರು ಕೂಡ ಕ್ರೀಮ್ದು ಫ್ಲೇವರೇ ಕೊಡುತ್ತೆ. ಟೇಸ್ಟು ಕೂಡ ಅಮೇಝಿಂಗ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನೀವು ಇದನ್ನು ಚಪಾತಿ, ನಾನು, ಪೂರಿ ಎಲ್ಲದ್ರ ಜೊತೆನೂ ತಿನ್ಬೋದು. ಒಂದು ಸ್ವಲ್ಪ ಬಟರ್ ಹಾಕ್ತಾಯಿದ್ದೀನಿ ಮೇಲೆ. ಹಾಕಿಬಿಟ್ಟು ನೋಡಿ, ನಮ್ಮ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿದೆ. ಸರ್ವ್ ಮಾಡುವಾಗ ಇನ್ನೂ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಮೊಸರು ಅಥವಾ ಕ್ರೀಮಿಂದ ಸ್ವಲ್ಪ ಡೆಕೋರೇಷನ್ ಮಾಡಿಕೊಡಿ. ರೆಸ್ಟೋರೆಂಟ್ಗಿಂತನೂ ಅಮೇಝಿಂಗಾಗಿ ಟೇಸ್ಟಾಗಿ ಇರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ನಿಮ್ಗೆ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.